ಇವಾಗ ನೀನು ಕೆಲಸ ನೋಡಪ್ಪ, ನೀನು ಸ್ವಲ್ಪ ಹಾಕೊಂಡ್ಬಿಟ್ಟೆ. ಇವಾಗ ನೀನೇನು ಮಾಡ್ತೀಯಾ, ಬಿಲ್ ಮಾಡ್ಕೊಂಡು ಹೋಗ್ತೀಯಾ. ಇಲ್ಲಿ ಟಾರ್ ಹಾಕೋರು ಯಾರು ಇವಾಗ? ಮತ್ತೆ ಇವಾಗ ಫಸ್ಟ್ ಇತ್ತಲ್ಲಪ್ಪ, ಹೊಸ ಟಾರಪ್ಪ ಇದು. ಈ ಟಾರ್ ಯಾರು ಹಾಕ್ತಾರೆ? 1.5 ತಿಂಗಳಿಂದ ಹಾಕಿದ್ದು ಅಷ್ಟೇ. ಎಕ್ಸ್ಪ್ಲೇನ್ ಮಾಡು. ಆಮೇಲೆ ನೀನು ವರ್ಕರ್ ತಗೊಂಬ, ಒಂದು ಬೋರ್ಡ್ ಹಾಕು. ಬೋರ್ಡ್ ಹಾಕು. 1.5 ತಿಂಗಳಿಂದ ತಾರ್ ಹಾಕಿದ್ದಾರೆ. ತಾರ್ ಹಾಕಿದ ಮೇಲೆ ಇದು ಮಾಡ್ತಾ ಇದ್ದಾರೆ ನೋಡಪ್ಪ ಶಶಾಂಕ್, ಅಟ್ಲೀಸ್ಟ್ ಈ ಹಳ್ಳ ಆಗಿದ್ಬಿಟ್ಟು ಮುಚ್ಚಿಬಿಟ್ಟು ಅದ್ರ ಮೇಲೆ ತಾರ್ ಹಾಕ್ಬೇಕಲ್ಲ. ಅಬ್ಜೆಕ್ಷನ್ ಇಲ್ಲ. 1 ರೂಪಾಯಿ ದುಡ್ಡು ನೀವೆಲ್ಲ ಅಲ್ಲಿ ಕಿತ್ತೋಗ್ಬಿಟ್ಟಿದೆ. ಯಾರಾದ್ರೂ ಜವಾಬ್ದಾರಿ? ನೋಡಪ್ಪ, ನೀನು ಕೆಲಸ ಮಾಡ್ತಿದ್ದೆ, ವರ್ಕರ್ ತಗೊಂಬಂದು ನಿಮ್ಮ ನಂಬರು ನಿಮ್ದು ಇದೆಲ್ಲ ಹಾಕು. ಆಮೇಲೆ ಎಷ್ಟು ದಿನದಲ್ಲಿ ಇದನ್ನು ಕ್ಲಿಯರ್ ಮಾಡ್ತೀಯ ಅದನ್ನೆಲ್ಲ ಇಲ್ಲಿ ಮುಖಂಡ್ರಿಗೆ ಹೇಳು. ಇಲ್ಲಿ ನೀನು ಏಕಾಏಕಿ ಬಂದು ಹೊಡೆಯೋದಲ್ಲ. ನೀನು ಬಾ, ಎಲ್ಲಿದ್ದೀನಿ ನೀನು? ಏನೇ ಆಗಲಿ ಇವಾಗ ನೋಡಪ್ಪ, ನಾನು ಹೇಳ್ತೀನಿ ಕೇಳ್ರಿ ಶಶಾಂಕ್ ಅವ್ರೆ, ಕೆಲಸ ನಿಲ್ಲಿಸ್ಲಿ. ಇಲ್ಲಿದ್ದವ್ರೆ ಆಯಿತು, ನೀನು 3 ಗಂಟೆಗೆ ಬಾಪ್ಪ, ಏನು ತೊಂದರೆ ಇಲ್ಲ. 3 ಗಂಟೆಗೆ ಬಾ. ಇಲ್ಲೆಲ್ಲ ಮುಖಂಡ್ರುಗಳವ್ರೆ, ಮುಖಂಡ್ರ ಹತ್ರ ಕುತ್ಕೊಂಡು ಅವ್ರು ವರ್ಕರ್ರು ಕೊಡು, ಬೋರ್ಡ್ ಹಾಕು. ಆಮೇಲೆ ಅಣ್ಣ ನಾನು ಇಷ್ಟು ದಿನದಲ್ಲಿ ನಾನು ಕೆಲಸ ಮುಗಿಸ್ತೀನಿ, ನಾನೇ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡಿ ನೀನು ಕೆಲಸ ಮಾಡ್ಕೊ ಹೋಗು. ಅಷ್ಟೇ. ಹಾಂ ಸರಪ್ಪ. ಅಲ್ಲ ರೀ, ಪೂಜೆ ಮಾಡ್ರಿ ಎತ್ಕೊಂಡೋಗಿ ದೇವಸ್ಥಾನದಲ್ಲಿ ವರ್ಕರ್ರನ್ನ. ಇಲ್ಲ ಇವಾಗ ನಮ್ಮ ಉದ್ದೇಶ ಇಷ್ಟೇ. ಇಲ್ಲಿ ಜವಾಬ್ದಾರಿ ಯಾರು? ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ಏನಿಲ್ಲಿ ತಾರ್ ಹಾಕೋರು ಯಾರು? ತಗೊಂಬ, ಅದು ತಗೊಂಬಂದು ದೊಡ್ಡವ್ರ ಹತ್ರ ಕುತ್ಕೊಂಡು ಮಾತಾಡ್ಕೊಳ್ರಿ. ಇದು ನಮ್ಮ ಸಾಧನಗಳವರೆಲ್ಲ ಇರ್ತಾರೆ ಇಲ್ಲಿ, ಲೀಡರ್ಗಳವರೇ ಇಲ್ಲೂ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಕೆಲಸ ಮಾಡ್ಕೊಡ್ರಿ. ಸರ್ ನಾನೇ ಜವಾಬ್ದಾರಿ, ಅದಕ್ಕೆ ಟಾರ್ ಕೊಟ್ಬಿಡ್ತೀನಿ, 15 ದಿನದಲ್ಲಿ, 1 ತಿಂಗಳಲ್ಲಿ, 20 ದಿನದಲ್ಲಿ, ಇವತ್ತೇ ಆಗ್ತೀನಿ ಅಂತ ಹೇಳಿ ಕುತ್ಕೊಂಡು ಮಾತಾಡು. ಬರ್ರಿ, ನೀವೆಲ್ಲ ಇದ್ಕೊಂಡು ಇವೆಲ್ಲ ಆಗಲ್ಲ. ಕೆಲಸ ಇವಾಗ ನಿಲ್ಲಿಸ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ಕೆಲಸ ನಿಲ್ಲಿಸೋ ಉದ್ದೇಶ ಇಷ್ಟು. ಯಾರಿಗೂ ವರ್ಕಾಡ್ರು, ಇದ್ರ ಜವಾಬ್ದಾರಿ ಯಾರು? ಇದು ಮೇಜರ್ ರೋಡು. ಯಾರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀರಾ ನೀವು? ಎಷ್ಟು ಪೆನಾಲ್ಟಿ ಸರ್ಕಾರ ಕಟ್ಟಿದ್ದೀರಾ? ಡಿ ಕಟ್ಟಬೇಕು ನೀವು. ಸರ್ ಇಷ್ಟು ಕೆಲಸ ಮಾಡ್ತೀನಿ, ಡಿ ನಮಗೆ ಪರ್ಮಿಷನ್ ಕೊಡಿ ಅಂತ ಮೇಜರ್ ರೋಡ್ ಅವ್ರ ಹತ್ರ ನೀವು ತೊಗೊಬೇಕು. ರೋಡ್ ಕಟ್ಟಿಂಗ್ ಮಾಡಿದ್ದಾರೆ. ಯಾರ ಹತ್ರ ತೊಗೊಂಡಿದ್ಯಾ? ಎಲ್ಲೈತೆ ಪರ್ಮಿಷನು? ಅದು ತೊಗೊಂಬಂದು ಎಲ್ಲ ಕುತ್ಕೊಂಡು ಮಾತಾಡ್ಬಿಟ್ಟು ನೀನು ಕೆಲಸ ಮಾಡ್ಕಪ್ಪ. ಕೆಲಸಕ್ಕೆ ನಾವು ಅಡ್ಡಿಪಡಿಸಲ್ಲ. ಬಂಧುಗಳೇ ನಮಸ್ಕಾರ. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಸಾದ್ರಮಂಗಲ. ಈ ಸಾದ್ರಮಂಗಲದಲ್ಲಿ BWSSB ಅವರು ಕೆಲಸ ಮಾಡ್ತಾವ್ರೆ. ಏನು ಕೆಲಸ ಅಂದರೆ ಕಾವೇರಿ ಕನೆಕ್ಷನ್ ಕೊಡ್ತಾ ಇರೋದು. ಕೊಡಲಿ, ಸಂತೋಷ. ಆದರೆ ಇವರು ಕೆಲಸ ಮಾಡಿಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಇನ್ನೊಂದು ಇದು ಹೊಸ ಟಾರ್, ಇದು ಹೊಸ ರೋಡ್ ಹಾಕವ್ರೆ. 1.5 ತಿಂಗಳಾಗಿದೆ. ಈ 1.5 ತಿಂಗಳಾದ್ರೂ ಇವತ್ತು ಬಂದು ಏಕಾಏಕಿ ಇಲ್ಲಿ ಅಗಿತಾವ್ರೆ, ಕನೆಕ್ಷನ್ ಕೊಡ್ತಾವ್ರೆ. ಇಲ್ಲಿ ಊರು ಮುಖಂಡರುಗಳಿಗೆ ಯಾವುದೇ ಮಾಹಿತಿ ಗೊತ್ತಿಲ್ಲ, ಯಾವುದೇ ವರ್ಕರ್ ಇಲ್ಲ. ಅದರಿಂದ ನಾನು ನೇರವಾಗಿ BWSSB ಅಧಿಕಾರಿಗಳಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸ್ವಾಮಿ, ನೀವು ಎಲ್ಲೇ ಕೆಲಸ ಮಾಡಿದ್ರು ಒಂದು ವರ್ಕರ್ ದೊಡ್ಡ ಬೋರ್ಡ್ ಹಾಕಿ, ಯಾರು ಇದಕ್ಕೆ ವರ್ಕರ್ರು ತಗೊಂಡಿರೋದು, ಎಷ್ಟು ವೆಚ್ಚ ಅಂತ ಹೇಳ್ಬಿಟ್ಟು ಅವ್ರ ಫೋನ್ ನಂಬರು, ಆಮೇಲೆ ಈ ಕೆಲಸ ಎಷ್ಟು ದಿನದಲ್ಲಿ ಪೂರ್ಣ ಆಗುತ್ತೆ ಅಂತ ದೊಡ್ಡ ಬೋರ್ಡ್ ಹಾಕಬೇಕು. ಇವರು ಯಾವುದೇ ಬೋರ್ಡ್ ಹಾಕಿಲ್ಲ. ಯಾರು ಇಲ್ಲಿ ಕಾಂಟ್ರಾಕ್ಟ್ರು ಅಂತ ನಮ್ಗೆ ಗೊತ್ತಿಲ್ಲ. ಏಕಾಏಕಿ ಕೆಲಸ ಮಾಡ್ಕೊಂಡು ಹೋಗ್ತಾವ್ರೆ. ಇಲ್ಲಿ ಬಡಬಗ್ಗರಿಗೆ ಮತ್ತು ಓಡಾಡೋ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದರಿಂದ ನಾನು ಈ ಕ್ಷೇತ್ರದ ಶಾಸಕಿಯಾದ ಮಂಜುಳಾ ಮೇಡಮ್ಗೆ ಮನವಿ ಮಾಡ್ತೀನಿ. ಮೇಡಮ್, ಎಲ್ಲೇ ಕೆಲಸ ಮಾಡಿದ್ರು ಅದನ್ನ ಆದಷ್ಟು ಬೇಗ ಕೆಲಸ ಮಾಡಿಸಿ. ಜನಗಳಿಗೆ ಕುಂದುಕೊರತೆಗಳು ಬಗೆಹರಿಸಬೇಕು. ನೀವು ಅಧಿಕಾರಿಗಳಿಗೆ ಹೇಳಿ. ಈ ಅಧಿಕಾರಿಗಳು ಇವತ್ತು ಕೆಲಸ ಮಾಡ್ತೀರಾ? ಇವರ ನಿರ್ಲಕ್ಷ್ಯದಿಂದ ಇವತ್ತು ಸರ್ಕಾರ ಮತ್ತು ಜನ ನೊಂದು ಬೆಂದುಬಿಟ್ಟವ್ರೆ. ಅಧಿಕಾರಿಗಳದ್ದು ಇದೆಲ್ಲ ಕೈವಾಡ. ಅಧಿಕಾರಿಗಳು ಯಾವುದೇ ಕೆಲಸ ಮಾಡಲ್ಲ. ಅಧಿಕಾರಿಗಳು ಲಂಚಕೋರರು. ಇದು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ನಾನು. ಅವ್ರ ಕಮಿಷನ್ ಹೋದ್ರೇನೆ ಇವೆಲ್ಲ ಮಾಡೋದು. ಅದರಿಂದ ಸ್ವಾಮಿ, ನಾನು ಇವತ್ತು ನೇರವಾಗಿ ನಾನು ಕೇಳ್ತಾ ಇದ್ದೀನಿ ಸರ್ಕಾರದಲ್ಲಿ, ಈ ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ಬಂದು ಲಂಚ ತಗೊಂಡು ಇವತ್ತು ಈ ಕೆಲಸ ಏಕಾಏಕಿ ಮಾಡ್ತಾವ್ರೆ. ಊರವ್ರಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಅದರಿಂದ ನಾನು ಅಧಿಕಾರಿಗಳು ಕೇಳ್ತಾ ಇದ್ದೀನಿ, ವರ್ಕ್ ಆರ್ಡರ್ ಹಾಕಿ ಅಂತ. ಅಷ್ಟೇ ನನ್ನ ಉದ್ದೇಶ. ಕೆಲಸ ಮಾಡಲಿ, ಕೆಲಸ ಮಾಡಬೇಡ ಅಂತ ಹೇಳಿಲ್ಲ. ಆದರೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ, ವರ್ಕ್ ಆರ್ಡರ್ ಇಲ್ಲ. ಅಷ್ಟೇ ನಾನು ಕೇಳ್ಕೊಳೋದು ಅಧಿಕಾರಿಗಳಲ್ಲಿ. ಇವಾಗ ನಮ್ಮ ಮಹೇಶಣ್ಣ ಮಾತಾಡ್ತಾರೆ.
ಎಸ್ ಕೆ ಮಾದೇಶ್ ಅಂತೇಳಿ ಸಾದರಮಂಗಲ ಗ್ರಾಮಸ್ಥರು. ಈ ಊರಿನಲ್ಲಿ 1.5 ತಿಂಗಳ ಹಿಂದೆಗಡೆ ಇಲ್ಲಿ ಹೊಸದಾಗಿ ತಾರ ಹಾಕಿದ್ದಾರೆ. ಕೋಟ್ಯಾಂತರ ರೂಪಾಯಿನ ಇದಕ್ಕೆ ಹಣ ವಹಿಸಿದ್ದಾರೆ. ಈ ಕೋಟ್ಯಾಂತರ ರೂಪಾಯಿ ಹಣ ನಾವು ಕಟ್ತಕ್ಕಂಥ ಟ್ಯಾಕ್ಸ್ ಇರ್ಬೋದು, ಪೆಟ್ರೋಲ್ ಟ್ಯಾಕ್ಸ್ ಇರ್ಬೋದು, ಇನ್ನೊಂದು ಟ್ಯಾಕ್ಸ್ ಏನಿದೆ, ಬಡಬಗ್ಗರ ದುಡ್ಡಲ್ಲಿ ನೀವು ತಾರ ಹಾಕ್ತೀರಾ 2.5 ತಿಂಗಳಲ್ಲಿ. ಮತ್ತೆ 1.5 ತಿಂಗಳ ಹಿಂದೆಗಡೆ ತಾರ ಹಾಕಿರೋಂಥ ಇದಕ್ಕೆ ಬಂದು ಈಗ ಅಗ್ದಿದ್ದೀರಾ. ಆಯಿತು, ಅಗ್ದಿದ್ದೀರ ಊರವ್ರಿಗೆ ಕಾವೇರಿ ಕನೆಕ್ಷನ್ ಕೊಡಿ ಅಂತ ಹೇಳಿದ್ರೆ 2008ರಲ್ಲಿ BBMPಗೆ ಸೇರಿರ್ತಕ್ಕಂಥ ಈ ಊರು 17 ವರ್ಷ ಆದರೂ ಇದುವರೆಗೂ ಒಂದು ಹನಿ ಕಾವೇರಿ ನೀರನ್ನು ಈ ಊರಿಗೆ ಕೊಟ್ಟಿಲ್ಲ. ಇಲ್ಲಿ ಬಡಬಗ್ಗರು ಸಂಪುಗಳಿಲ್ಲ. ಅದಲ್ಲದೆ ಏನು ರೈಲ್ವೆಗೆ ಈಗಾಗಲೇ 60 ಅಡಿ ರಸ್ತೆಗೆ ಸುಮಾರು 80 ದಲಿತರ ಮನೆಗಳು ಹೋಗಿದ್ದಾವೆ. ಆ ದಲಿತರ ಮನೆಗಳಿಗೆ ಇದುವರೆಗೂ ಪರಿಹಾರ ಕೊಟ್ಟಿಲ್ಲ. ಅದಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಒಂದು ಸಾರಿ ತಾರ ಹಾಕ್ತೀರಾ, 3 ಕೋಟಿ ಖರ್ಚು ಮಾಡ್ತೀರಾ, ಮತ್ತೆ ಅಗಿತೀರಾ, 2 ಕೋಟಿ ಖರ್ಚು ಮಾಡ್ತೀರಾ, ಮತ್ತೆ ಪೈಪ್ಲೈನ್ ಹಾಕ್ತೀರಾ, ಕೋಟಿ ಖರ್ಚು ಮಾಡ್ತೀರಾ. ಯಾಕೆ ಈ ರೀತಿ ಸಾರ್ವಜನಿಕರ ಹಣನ ನೀವು ದುರುಪಯೋಗ ಮಾಡ್ತಾ ಇದ್ದೀರಾ? ಅದೇ ಹಾಗೇನೆ ಇವತ್ತು DK ಶಿವಕುಮಾರ್ ಅವರು ಏನು DCM ಇದ್ದಾರೆ, ಬೆಂಗಳೂರು ನಗರ ಉಸ್ತುವಾರಿ ಇದ್ದೀರಾ, GB ಅಂತ ಮಾಡಿದ್ದೀರಾ. GB ಒಳಗಡೆ BBMP, BWSSB, BD ಎಲ್ಲ ಕೆಲಸ ಮಾಡಬೇಕಂತೇಳಿ ಇಲ್ಲಿ ಒಬ್ಬ ರವಿಕುಮಾರ್ ಅಂತಿದ್ದಾರೆ BWSSBಯಲ್ಲಿ ಸುಮಾರು 7-8 ವರ್ಷಗಳಿಂದ ಇದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿಗೆ ಸ್ವಾಮಿ ರವಿಕುಮಾರ್ ಅವರೇ, ತಮಗೆ ಗೊತ್ತಿಲ್ವಾ ಇಲ್ಲಿ ತಾರ 2 ತಿಂಗಳಿಂದ ತಾರ ಹಾಕಿದ್ರೆ ಇದ್ರಲ್ಲ, ಅದು ನಿಮ್ಮ ಕಣ್ಣು ಕಾಣಿಸ್ಲಿಲ್ವಾ? ಆ ತಾರ ಹಾಕೋಕೆ ಹಿಂದೆಗಡೆ ಈ ಕಾಮಗಾರಿ ನೀವೇನಾದರೂ ಮಾಡಿದ್ದಿದ್ರೆ ಸರ್ಕಾರಕ್ಕೆ ಸುಮಾರು 1 ಕೋಟ್ಯಾಂತರ ರೂಪಾಯಿ ಹಣ ಉಳಿತಾ ಇತ್ತು. ಈಗ AW ಹನುಮಂತ ಗಂಟಿಯವ್ರಿಗೆ ದೂರವಾಣಿ ಮುಖಾಂತರ ಕೇಳಿದ್ರೆ, ಸ್ವಾಮಿ ಇದೇನು ಮಾಹಿತಿ ಇದೆ, ಏನು ಕೆಲಸ ನಡೀತಿದೆ, ಒಂದು ನಾಮಫಲಕ ಹಾಕಿ ಅಥವಾ ಒಂದು ಮಾಹಿತಿ ಕೊಡಿ, ಯಾರು ಕಾಂಟ್ರಾಕ್ಟ್ರು ಅಂತ ಕೇಳಿದ್ರೆ, ನಾನು ಸೋಮವಾರ ಬನ್ನಿ, ನಾನು ಸೋಮವಾರದವರೆಗೂ ರಜಾ ಇದ್ದೀನಿ ಅಂತ. ನಮಗೇನೋ ಒಂದು ಗುಮಾನಿ ಇದೆ, ಹನುಮಂತವರೇ ತಾವೇನಾದರೂ ಇಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ಕಾವೇರಿ ನೀರು ಕೊಡಿಸಿ ಅದ್ರ ಹಿಂದೆಗಡೆ ಕಿಕ್ ಬ್ಯಾಕ್ ಭ್ರಷ್ಟಾಚಾರದಲ್ಲೇನಾದರೂ ತೊಡಗಿದ್ದೀರಾ ಅನ್ನೋ ಗುಮಾನಿ ಇದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಇರ್ಬೋದು, ಎಲ್ಲೇ ಇರ್ಬೋದು, ನಾವು ಹೋರಾಟ ಮಾಡ್ತೀವಿ. ದಯವಿಟ್ಟು ಈ ಊರಿನಲ್ಲಿ ಮಾಡಿರೋಂಥ ಕೆಲಸನ ಬೇರೆ ಯಾವುದೇ ಊರುಗಳಲ್ಲೂ ಮಾಡಬೇಡಿ. ಒಂದು ಸಿಸ್ಟಮೆಟಿಕ್ ಆಗಿ ಈಗೇನು GB ಅಂತಾಗಿದೆ, ಆ GB ಒಳಗಡೆ ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ವಿಂಗು, ಅದರಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ನೀವು ಒಬ್ರಿಗೊಬ್ಬರು ಸಮನ್ವಯ ಮಾಡಿಕೊಂಡು ರೋಡ್ ಅಗದು ಪೈಪ್ಲೈನ್ ಕೊಟ್ಟು ಅದಾದ್ಮೇಲೆ ತಾರ ಹಾಕಿ. ಅದು ಬಿಟ್ಬಿಟ್ಟು ಈ ರೀತಿ ಒಂದು ಸಿಸ್ಟಮ್ಯಾಟಿಕ್ ಇಲ್ದಿರ ಹೆಂಗಂದ್ರೆ ಹಂಗೆ ನೀವು ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಳು ಮಾಡ್ತಾ ಇದ್ದೀರಾ. ವಿಶೇಷವಾಗಿ ಸಾದರಮಂಗಲದಲ್ಲಿ ಊಡಿಗೆ ಹೋಗೋಕೆ ರಸ್ತೆ ಇಲ್ಲ, ಕಾರ್ಗೋಡಿಗೆ ಹೋಗೋಕೆ ರಸ್ತೆ ಇಲ್ಲ, ಎಲ್ಲ ರಸ್ತೆಗಳು ಮುಚ್ಚೋಗಿದೆ. ಇರ್ತಕ್ಕಂಥ ಒಂದು ಸಣ್ಣ ರಸ್ತೆ ಇದು. ಈ ರಸ್ತೆಯಲ್ಲೂ ನೀವು ಅಗದಾಕ್ಬಿಟ್ರೆ ಸಾದರಮಂಗಲ ಜನ ಜೊತೆಗೆ ಇಲ್ಲಿ ಅಪಾರ್ಟ್ಮೆಂಟ್ಗಳಾಗಿದೆ, ಸರಿ ಸುಮಾರು 1200ರಿಂದ 2000 ಫ್ಲ್ಯಾಟ್ಗಳಾಗಿದೆ. ಅದರಲ್ಲಿರ್ತಕ್ಕಂಥ 10,000 ಜನ ಎಲ್ಲಿ ಓಡಾಡ್ಬೇಕು ಸ್ವಾಮಿ? ದಯವಿಟ್ಟು ಈ ನಿಟ್ಟಿನಲ್ಲಿ ಶಾಸಕರು ಇರ್ಬೋದು, ಮಿನಿಸ್ಟ್ರುಗಳು ಯಾರೇ ಇರ್ಬೋದು, ಅಧಿಕಾರಿಗಳು, ನೀವು ದಯವಿಟ್ಟು ಸಿಸ್ಟಮ್ಯಾಟಿಕ್ಕಾಗಿ ಕೆಲಸ ಮಾಡಿ. ದಯವಿಟ್ಟು ಸರ್ಕಾರ ಜನರ ದುಡ್ಡನ್ನು ಹಾಳು ಮಾಡಬೇಡಿ. ಮತ್ತು ಸಾದರಮಂಗಲದವ್ರಿಗೆ ಆದಷ್ಟು ಬೇಗ ನೀವು ಎಲ್ಲಾದರೂ ಒಂದು ರಸ್ತೆ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಜೈ ಭೀಮ್.